ಭಾವೈಕ್ಯತೆಯ ಸಂಕೇತ ಮುರುಗಮಲ್ಲ ಅಮ್ಮಜಾನ್ ಬಾವಾಜಾನ್ ಉರುಸ್, ಲಕ್ಷಾಂತರ ಭಕ್ತರ ಆಗಮನದ ನಿರೀಕ್ಷೆ. 1501ನೇ ಈದ್ ಮಿಲಾದ್ ಹಿನ್ನೆಲೆ ಈ ಬಾರಿಯ ಮುರುಗಮಲ್ಲ ದರ್ಗಾ ಉರುಸ್ಗೆ ಮತ್ತಷ್ಟು ಕಳೆ. ಆಗಸ್ಟ್ 26, 27ಕ್ಕೆ ಮುರುಗಮಲ್ಲ ಗಂಧೋತ್ಸವ, ಅನ್ನದಾಸೋಹ, ಭಕ್ತರಿಗೆ ಆಧಾರ್ ಕಡ್ಡಾಯ. ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಹಾಗೂ ಎರಡನೇ ಅಜ್ಮೀರ್ ಎಂದೇ ಖ್ಯಾತಿ ಪಡೆದಿರುವ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಜಾನ್ ಬಾವಾಜಾನ್ ದರ್ಗಾದ ಗಂಧೋತ್ಸವ ಮತ್ತು ಊರುಸ್ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ವಕ್ಫ್ ಸಂಸ್ಥಾ ಹಾಗೂ ದರ್ಗಾ ಕಮಿಟಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಈ ಬಾರಿಯ ಈದ್ ಮಿಲಾದ್ ಜಶ್ನೆ ಮಿಲಾದ್ ನಬಿ 1501ನೇ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ಈ ಬಾರಿಯ ಉರುಸ್ ಮಹೋತ್ಸವವು ಇನ್ನಷ್ಟು ವಿಶೇಷತೆಯನ್ನು ಪಡೆದುಕೊಂಡಿದೆ. ಆಗಸ್ಟ್ 26ರಂದು ಗ್ರಾಮಸ್ಥರ ವತಿಯಿಂದ ಊರಿನ ಗಂಧೋತ್ಸವ ಜರುಗಲಿದೆ. 27ರಂದು ಸರ್ಕಾರದ ವತಿಯಿಂದ ಗಂಧೋತ್ಸವ ನಡೆಸಲಾಗುವುದು. ಉರುಸ್ ಸಂದರ್ಭದಲ್ಲಿ ಕವಾಲಿ ಮತ್ತು ಸಾಂಪ್ರದಾಯಿಕ ಕಲಾಂ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ರಾಜ್ಯ, ಅಂತರರಾಜ್ಯ ಹಾಗೂ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆಯಿದ್ದು, ಎಲ್ಲರಿಗೂ ಕುಡಿಯುವ ನೀರು, ನೆರಳು, ಪೆಂಡಾಲ್ ಹಾಗೂ ಉಚಿತ ಅನ್ನದಾಸೋಹದ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಭಕ್ತರಲ್ಲಿ ಮನವಿ ಮಾಡಲಾಗಿದೆ. ಆಗಮಿಸುವ ಭಕ್ತಾದಿಗಳು ಗುರುತಿನ ಚೀಟಿಗಾಗಿ ತಮ್ಮ ಆಧಾರ್ ಕಾರ್ಡ್ ಅನ್ನು ಕಡ್ಡಾಯವಾಗಿ ತರಬೇಕು ಹಾಗೂ ಸಣ್ಣ ಮಕ್ಕಳ ಭದ್ರತೆಯ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಅಪಾಯಕಾರಿ ಬೈಕ್ ವೀಲಿಂಗ್ ಮಾಡುವುದು, ಬೆಟ್ಟ ಗುಡ್ಡಗಳು ಮತ್ತು ನೀರಿನ ಕುಂಟೆಗಳ ಬಳಿ ಅನಗತ್ಯವಾಗಿ ತೆರಳಿ ತೊಂದರೆ ಮಾಡಿಕೊಳ್ಳಬಾರದು ಎಂದು ಎಚ್ಚರಿಸಲಾಗಿದೆ. ಇದೇ ತಿಂಗಳ 26 ಮತ್ತು 27ರಂದು ಚಿಂತಾಮಣಿ ತಾಲೂಕು ಮುರುಗಮಲ್ಲ ಗ್ರಾಮದಲ್ಲಿ ಹಜರತ್ ಫಕೀರ್ ಶಾ ವಲಿ ಉರ್ಫ್ ಅಮ್ಮಜಾನ್ ಬಾವಾಜಾನ್ ಗಂಧೋತ್ಸವ ಉರುಸ್ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಕರ್ನಾಟಕ, ಆಂಧ್ರ, ಕೇರಳ, ಮಹಾರಾಷ್ಟ್ರ ಮತ್ತು ವಿವಿಧ ರಾಜ್ಯಗಳಿಂದ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಇದು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾದ ದರ್ಗಾ. ಈ ದರ್ಗಾದ ಉರುಸ್ ಕಾರ್ಯಕ್ರಮವನ್ನು ನಾವು ಈ ಸರಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಏನು ಪ್ರತಿ ವರ್ಷ ಏನೇನು ಪ್ರೋಗ್ರಾಮ್ ಮಾಡಬೇಕು ಅದನ್ನು ನಾವು ಅರೇಂಜ್ ಮಾಡಿದ್ದೀವಿ. ಇದರ ಮುಖ್ಯವಾಗಿ ನಾಳೆ ಅಂದರೆ 26ನೇ ತಾರೀಕು ಊರಿನ ಗಂಧೋತ್ಸವ ಇರುತ್ತೆ. 27ನೇ ತಾರೀಕು ಮುಖ್ಯವಾಗಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಗಂಧೋತ್ಸವ ಇರುತ್ತೆ. ಮತ್ತು ಅಂದೇ ರಾತ್ರಿ ಕವಾಲಿ ಕಾರ್ಯಕ್ರಮವೂ ಇರುತ್ತೆ. ನಾವು ಮುಖ್ಯವಾಗಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡೋದೇನೆಂದರೆ, ಈ ಕಾರ್ಯಕ್ರಮಕ್ಕೆ ಬರುವಾಗ ತಾವು ಮುಖ್ಯವಾಗಿ ತಮ್ಮ ಗುರುತಿನ ಚೀಟಿ ತಗೊಬರಲಿ. ಮತ್ತು ಮಳೆ ಬರ್ತಾ ಇದೆ, ಸ್ವಲ್ಪ ನಿಮಗೆ ಏನು ಮಳೆಗೆ ರೈನ್ ಕೋಟ್ ಅಥವಾ ಏನೇನು ಬೇಕೋ ಅದನ್ನು ಮುಖ್ಯವಾಗಿ ತಗೊಬರಲಿ. ಮತ್ತು ನಿಮ್ಮ ವಸ್ತುಗಳ ಬಗ್ಗೆ ನೀವು ನಿಗಾ ವಹಿಸಿ. ಮತ್ತು ಇಲ್ಲಿ ಈ ಊರಿನ ಗ್ರಾಮಸ್ಥರು, ಹಿಂದೂ ಮತ್ತು ಮುಸ್ಲಿಮರು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಅದು ನಮಗೆ ತುಂಬ ಸಂತೋಷವಾದ ವಿಷಯವಾಗಿರುತ್ತೆ. ಈ ಕವಾಲಿ ಕಾರ್ಯಕ್ರಮ ಇನ್ಶಾಲ್ಲಾ 27ನೇ ತಾರೀಕು ಸಂಜೆ ಮತ್ತು ಇಬ್ಬರು ಕವಾಲ್ದಾರರು ಬರ್ತಾ ಇದ್ದಾರೆ. ಇನ್ಶಾಲ್ಲಾ 7-10 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಮುಕರಮಲ್ಲಿ ವಾರ್ಸಿ ಮತ್ತು ಚಾನ್ಸ್ ಹಾದಿಯವರು ಮತ್ತೆ ಎಷ್ಟು ಗಂಟೆಗೆ ಕವಾಲಿ ಸ್ಟಾರ್ಟ್ ಆಗುತ್ತೆ? 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಗಂಧೋತ್ಸವ ಹಾಗೂ ಉರುಸ್ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೃಹತ್ ವಾಟರ್ ಪ್ರೂಫ್ ಪೆಂಡಾಲನ್ನು ಹಾಕಿದ್ದೀವಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತಿಗಾಗಿ ವಿವಿಧ ಕಡೆಯಲ್ಲಿ ಚೆಕ್ ಪೋಸ್ಟ್ ಹಾಕಿದ್ದೀವಿ. ಮತ್ತು ಅತಿ ಹೆಚ್ಚು ಅಂದರೆ 450 ಮೆನ್ ತೊಗೊಂಡಿದ್ದು ಪೊಲೀಸ್ ಬಂದೋಬಸ್ತ್ ನಾವು ಅರೇಂಜ್ ಮಾಡಿದ್ದೀವಿ. ಮುಖ್ಯವಾಗಿ ಆರೋಗ್ಯ ಇಲಾಖೆಯಿಂದ 24 ಗಂಟೆ ಅವರಿಗೆ ಇದು ಸೌಲಭ್ಯ ನೀಡೋಕ್ಕೆ ಮಾಡಿದ್ದೀವಿ. ಮತ್ತು ಒಂದು ಫೈರ್ ಇಂಜಿನ್ನ ಅರೇಂಜ್ ಮಾಡಿದ್ದೀವಿ. ಮತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಸ್ಪತ್ರೆ ಅಂದರೆ ಇಲ್ಲಿ ಇದು ಮೆಡಿಕಲ್ ಚೆಕಪ್ ಇರುತ್ತೆ. ಅಂಥದ್ದು ಏನಾದರೆ ನಮ್ಮ ಹತ್ರ ಅಂತೂ ಸೀರಿಯಸ್ ಆದರೆ ನಾವು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ದೀವಿ. ಅದು ತುರ್ತಾಗಿ ನಾವು ಚಿಂತಾಮಣಿ ಆಸ್ಪತ್ರೆಗೆ ಅದಕ್ಕೆ ಶಿಫ್ಟ್ ಮಾಡ್ತೀವಿ. ನಮಸ್ಕಾರ ಎಲ್ಲರಿಗೂ. ನಾನು ಈಗ 2026 ಕಾರ್ಯಕ್ರಮ ಉರುಸ್ ಬಂದ ಅಮ್ಮಜಾನ್ ಬಾವಾಜಾನ್ ಇಲ್ಲಿ ನಾನಾ ಕಡೆಯಿಂದ ಭಕ್ತರು ಬರ್ತಾರೆ. ಅಂದರೆ ಎಲ್ಲ ಕಡೆಯಿಂದ, ಆಲ್ ಇಂಡಿಯಾದಿಂದ, ಡೆಲ್ಲಿಯಿಂದ, ಗೋವಾದಿಂದ, ಕರ್ನಾಟಕ ಅಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಡಿಸ್ಟ್ರಿಕ್ಟಿಂದ ಎಲ್ಲ ಬಂದು ಅಮ್ಮಜಾನ್ ಬಾವಾಜಾನಲ್ಲಿ ಪೂಜೆ ಸಲ್ಲಿಸಿ ಅವರ ಹತ್ರ ಬೇಡ್ಕೊಳ್ತಾರೆ. ಅವ್ರಿಗೆ ಅನಾರೋಗ್ಯ ಇರೋದು ರೋಗ ಏನೇನಿದೆ ಎಲ್ಲ ಅವ್ರ ಹತ್ರ ಕೇಳಿಕೊಂಡು ಗುಣಪಡಿಸ್ಕೊಂಡು ಇಲ್ಲಿಂದ ಬಹಳ ಜನ ಹೋಗಿರ್ತಾರೆ. ಎಷ್ಟು ಜನ ಇಲ್ಲಿ ಬರ್ತದೆ ಅವ್ರಿಗೆಲ್ಲ ನಾವು ಸೌಕರ್ಯವನ್ನು ಮಾಡಿದ್ದೇವೆ. ಆದರೂ ಏನಾದ್ರು ಹೆಚ್ಚು ಕಮ್ಮಿ ಇದ್ದರೆ ಅವರು ನಮ್ಮಲ್ಲಿ ವಿನಂತಿ ಮಾಡ್ಬೋದು. ನಾವು ಇಲ್ಲಿ ಒಂದು ಹೆಲ್ಪ್ ಲೈನು ಇಟ್ಟಿದ್ದೀರಿ, ಡಾಕ್ಟ್ರು ಮೆಡಿಕಲ್ಲು ಇಟ್ಟಿದ್ದೀರಿ, ಹಾರ್ಟ್ ಡಾಕ್ಟ್ರ್ ಇಟ್ಟಿದ್ದೀರಿ, ಶುಗರ್ ಡಾಕ್ಟ್ರ್ ಇಟ್ಟಿದ್ದೀರಿ, ಆಂಬುಲೆನ್ಸ್ ಇಟ್ಟಿದ್ದೀರಿ. ಆಮೇಲೆ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ಕುಡಿಯೋಕ್ಕೆ ನೀರು, ಆಮೇಲೆ ಟಾಯ್ಲೆಟು ಇದೆಲ್ಲ ವ್ಯವಸ್ಥೆ ಮಾಡಿ ಮೋರಿಗಳನ್ನು ಮುಚ್ಚಿಸಿದ್ದೀರಿ. ಗಿಡಗಳನ್ನು ಹಾಕ್ಸ್ಬೇಕಂದಿದ್ರೆ ಆದರೆ ಮಳೆ ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ
ಗಿಡಗಳನ್ನು ಹೂ ಗಿಡಗಳೆಲ್ಲ ತಂದಿದ್ದೀರಿ. ಅದು ಗುರುಸ್ ಆದಮೇಲೆ ಹಾಕೋಣ ಅಂತ ವ್ಯವಸ್ಥೆ ಮಾಡಿದ್ದೀರಿ. ಇಂಥ ನಮ್ಮ ವಕ್ಫ್ ಬೋರ್ಡ್ ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಅವರು 15-20 ದಿವಸ ಇರೋದ್ರೊಳಗಡೆ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೋರಿಗಳೆಲ್ಲ ಕ್ಲೀನ್ ಮಾಡಿದ್ದಾರೆ, ವಾಟರ್ ಸಪ್ಲೈ ಮಾಡಿದ್ದಾರೆ, ಕುಡಿಯೋ ನೀರು, ಆಮೇಲೆ ಇದು 24 hours ವಾಟರ್ ಎಲ್ಲ ಟ್ಯಾಂಕ್ಗಳನ್ನು ಭರ್ತಿ ಇರುತ್ತೆ. ಬೋರು ಸರಿಪಡಿಸಿದ್ದಾರೆ, ನಲ್ಲಿಗಳು ಹಾಕಿದ್ದಾರೆ, ಟಾಯ್ಲೆಟ್ಗಳನ್ನ ತೊಳೆದು ಕ್ಲೀನಾಗಿ ಪೇಂಟ್ ಗಿಂಟ್ ಮಾಡಿ ಫುಲ್ ಕಂಪ್ಲೀಟ್ ಗುರುಸ್ ಗಂಧಕ್ಕೆ ಎಲ್ಲಾನು ಸೌಕರ್ಯ ಮಾಡಿ ಗಂಧನ ಪೇಂಟು ಎಲ್ಲ ಕಡೆನೂ ಹೊಡೆದಿದ್ದಾರೆ. ಇದೆಲ್ಲ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೇನೆ. ಬೋರ್ಡ್ ಅವ್ರಿಗೂ ಊರ ಜನರಿಗೂ ತುಂಬ ಸಹಕಾರ ಮಾಡಿದ್ದಾರೆ. ನಮ್ಮ ಮ್ಯಾನೇಜರ್ ದೀಪಾದವರು ಅವರು ಸಹಕರಿಸಿದ್ದಾರೆ. 24 hours ಡ್ಯೂಟಿ ಮಾಡಿದ್ದೀರಿ. ನಾವು ವಿತಿನ್ 15 ಡೇಸ್ನಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ಹಂಚ್ಕೊಂಡಿರೋದಕ್ಕೋಸ್ಕರ ನಾವು ಕಷ್ಟ ಬಿದ್ದೀರಿ, ಅವರು ಕಷ್ಟ, ಊರು ಜನರು ಸೇರಿ ಎಲ್ಲ ಕಷ್ಟ ಬಿದ್ದು ಬರೋರಿಗೆ ನಾವು ಸಹಕರಿಸ್ಕೊಂಡು ಹಂಚ್ಕೊಂಡು ಹೋಗ್ಬೇಕಂತ ವಿನಂತಿ. जो भी मुरुगमल्ला का उर्स आज 25 से 20 को 6 20 को 7 तक यहाँ का अम्मा जान बाबा जान का उर्स होते, जो आने वाले मेरे माँ बहना आपको दरबार से यकीदे से आना, यकीदे से जाना। वो आती जब फैमिली आती है उनके बच्चे की इच्छा को सभी ले लेको, उनके बच्चा को ताकीद में रख लेना। वो आती मेरा बच्चा गमेगा वहाँ गमेगा, उसको धड़ला लाना। क्या आने वाले मेरे माँ बहना दूर दूर से आती, वो आती बोड़ी आंगने जाना, तालाब आंगने जाना, नहीं सो आड़े पीड़े काम आने, दरबार को आना, दरबार से और मिलने ना, यकीदे से आना, यकीदे से मेरे बाबा के दरबार से जाना। हर बात से भी आपको सहूलत से पहाड़ पर गए गिर गए, बोड़िया में गए गिर गए, ये कौन भी जवाबदारी लेते हैं। ये जवाबदारी पूरे तुम्हें आने वाले तुम्हारे बच्चों को तुम्हें आना सहूलत से देख ले को, बाबा की जियारत कर ले को, आराम से जाओ।